ಗೆಲುವಿನ ಇನ್ನೊಂದೆಡೆ ನಮ್ಮ ಶಕ್ತಿಯ ದುರ್ಬಲತೆಯನ್ನು ಹಾಗೂ ದೇವರ ಮೇಲೆ ಆಧಾರವಾಗುವಂತಹ ಅಗತ್ಯತೆಯನ್ನು ನೆನಪಿಸುವಂತಹ ಅನುಭವಗಳನ್ನು ನಾವೆಲ್ಲರೂ ಹಾದು ಹೋಗುತ್ತೇವೆ. ದಾವೀದನಿಗೂ ಇಂತಹ ಅನೇಕ ಅನುಭವಗಳು ಇದ್ದವು. ಕೀರ್ತನೆ 18ರಲ್ಲಿ ಸೌಲನಿಂದ ಹಿಂಬಾಲಿಸಲ್ಪಟ್ಟಂತಹ ಒಂದು ಅನುಭವವನ್ನು ಮಾತನಾಡುತ್ತಾನೆ. ಅವನು ನಮ್ಮಲ್ಲಿ ಅನೇಕರ ಹಾಗೆ ಧೈರ್ಯಶಾಲಿಯ ಹಾಗೆ ನಟಿಸಿ ತನ್ನ ಬಲವನ್ನ ಮುಂದಿಡುವುದಿಲ್ಲ, ತನ್ನ ಭಯವನ್ನ ಒಪ್ಪಿಕೊಳ್ಳುತ್ತಾನೆ. ನಮ್ಮಲ್ಲಿನ ಅಸಹಾಯಕತೆಯನ್ನ, ನಮ್ಮಲ್ಲಿನ ಭಯವನ್ನ ಒಪ್ಪಿಕೊಳ್ಳುವಾಗ ಮಾತ್ರ ನಾವು ಸಹಾಯವನ್ನ ಆಶಿಸುತ್ತೇವೆ ಹಾಗೂ ಭಯವನ್ನು ಜಯಿಸುತ್ತೇವೆ. ದಾವೀದನು ಭಯಕ್ರಾಂತನಾಗಿದ್ದನು ಹಾಗೂ ಸಂಕಷ್ಟದಲ್ಲಿದ್ದನು. ವಚನಗಳು 4-6. ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು, ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಈ ಸಾಲುಗಳನ್ನು ನೋಡಿರಿ. ಮೃತ್ಯುಪಾಶಗಳು, ನಾಶ ಪ್ರವಾಹವು, ಪಾತಾಳ ಪಾಶಗಳು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ಎದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ಆತನು ಬಲಶಾಲಿಯಾಗಿ ನಟಿಸುತ್ತಿಲ್ಲ, ಬದಲಾಗಿ ತಾನು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ದೇನೆ, ತಪ್ಪಿಸಿಕೊಳ್ಳುವುದು ಅಸಾಧ್ಯ, ಸಂಕಷ್ಟದಲ್ಲಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಿದ್ದಾನೆ. ದಾವೀದನು ಸಹಾಯಕ್ಕೋಸ್ಕರ ಪ್ರಾರ್ಥಿಸುತ್ತಾನೆ. ಅವನು ತನ್ನ ಭಯದ ಕುರಿತು, ಅಸಹಾಯಕತೆಯ ಕುರಿತು ಕರ್ತನಿಗೆ ತಿಳಿಸುತ್ತಿಲ್ಲ, ಬದಲಾಗಿ ಸಹಾಯಕ್ಕಾಗಿ ಅಳುತ್ತಿದ್ದಾನೆ. ಸಂಕಷ್ಟದ ಸಮಯದಲ್ಲಿ ದೇವರನ್ನು ಹುಡುಕುವುದು ದುರ್ಬಲತೆಯ ಸೂಚನೆಯಲ್ಲ, ಅದು ಬಲದ ಭರವಸೆಯ ಸಂಕೇತವಾಗಿದೆ. ಅವನು ತನ್ನ ಪ್ರಯತ್ನಗಳನ್ನು ಬಿಟ್ಟು ದೇವರು ಆ ಪರಿಸ್ಥಿತಿಗಳನ್ನು ನಿಭಾಯಿಸಲು ಅನುವು ಮಾಡಿಕೊಡುತ್ತಾನೆ. ನಿಮ್ಮ ಪ್ರಯತ್ನಗಳನ್ನು ಕೈಬಿಡಿ, ದೇವರಿಗೆ ಅನುವು ಮಾಡಿಕೊಡಿ ಅನ್ನುವಂಥದ್ದು ಸರಿಯಾದ ಆರಂಭವೆಂದು ನಾನು ನಂಬುತ್ತೇನೆ. ಬಿಡುಗಡೆ ಖಚಿತವೆಂದು ಆತನಿಗೆ ತಿಳಿದಿತ್ತು. ಅವನು ಏನನ್ನು ಹೇಳುತ್ತಾನೆ ಕೇಳಿ. ಅವರು ನನ್ನ ವಿಪತ್ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು. ವಚನ 18. ದುಷ್ಟರ ಆಲೋಚನೆಯು ಹೀಗೆ ಇರ್ತದಲ್ಲ, ನೀವು ದುರ್ಬಲರಾಗಿದ್ದಾಗ, ನಿಸ್ಸಹಾಯಕರಾಗಿದ್ದಾಗ, ಸಂಕಷ್ಟದಲ್ಲಿರುವಾಗ, ಬಲವಾಗಿ ನಿಲ್ಲಲು ನಿಮ್ಮಲ್ಲಿ ಏನು ಉಳಿಯದೇ ಇರುವಾಗ ದುಷ್ಟತ್ವವು ನಿಮ್ಮ ಮೇಲೆ ದಾಳಿ ಮಾಡ್ತದೆ. ಇಂತಹ ಸಮಯದಲ್ಲಿ ಯೆಹೋವನು ನಿಮಗೆ ಉದ್ಧಾರಕನಾಗಿದ್ದಾನೆ. ಜನರು ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುತ್ತಾರೆ, ಆದರೆ ನೀವು ದುರ್ಬಲರಾಗಿರುವಾಗ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ. ವಚನ 29. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು ಎಂದು ದಾವೀದನು ಹೇಳುತ್ತಾನೆ. ಯಾವ ಮನುಷ್ಯನು ಸಂಕಷ್ಟದಲ್ಲಿದ್ದನೋ ಈಗ ದೇವರ ಮೇಲೆ ಸಂಪೂರ್ಣವಾಗಿ ಆಧಾರನಾಗಿ ತಾನು ದಂಡಿನ ಮೇಲೆ ವಿರುದ್ಧವಾಗಿ ಓಡಬಲ್ಲೆ, ದಂಡಿನಿಂದ ಅಲ್ಲ ಎಂದು ಹೇಳುತ್ತಲಿದ್ದಾನೆ. ಎಂತಹ ವಿಶ್ವಾಸ! ಒಬ್ಬ ವ್ಯಕ್ತಿ ಹಾಗೂ ಒಂದು ಪಡೆಯ ವಿರುದ್ಧ. ಆಮೇಲೆ ಪ್ರಾಕಾರವನ್ನು ಹಾರಬಲ್ಲೆ ಎಂದು ಹೇಳುತ್ತಲಿದ್ದಾನೆ. ಯಾವುದೇ ವಿಷಯವಾಗಲಿ ಅವನನ್ನು ತಡೆ ಹಿಡಿದು ಸೋಲಿನ ಈ ಬದಿಯಲ್ಲಿ ಇಡಲು ಸಾಧ್ಯವಿಲ್ಲ. ನೀವು ಈ ತಿಂಗಳನ್ನು ಆರಂಭಿಸುವ ಹಾಗೆ ಕೀರ್ತನೆ 18 ಧ್ಯಾನಿಸಿರಿ. ನಿಮ್ಮ ದೇವರು ಯಾರೆಂದು ಅರಿತು ಆತನೊಂದಿಗೆ ನಡೆಯುತ್ತಾ ನಿಮ್ಮ ಎಲ್ಲ ಸಂದರ್ಭಗಳಲ್ಲಿ ಆತನನ್ನು ಅನುಭವಿಸಿರಿ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲತ್ತು ಎಂದು 30ನೇ ವಚನದಲ್ಲಿ ಓದುತ್ತೀರಾ. ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ ಎಂದು ವಚನ 32ರಲ್ಲಿ ಓದುತ್ತೀರಾ. ನನ್ನ ಸ್ನೇಹಿತನೇ, ನೀನು ಸೋಲಿನ ಈ ಬದಿಯಲ್ಲಿ ಇರಬೇಕಾಗಿಲ್ಲ. ಯಾವ ಗೋಡೆಯನ್ನು ಬೇಕಾದರೂ ಹತ್ತಿ ಗೆಲುವಿನ ಆ ಇನ್ನೊಂದೆಡೆಗೆ ಹೋಗಬಹುದು. ಈ 4 ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. 1. ದೇವರೆಡೆಗೆ ತಿರುಗುವಲ್ಲಿ ಯಾವುದೇ ನಿರಾಶೆ ಇಲ್ಲ. 2. ಯಾವುದೇ ಸವಾಲನ್ನು ಜಯಿಸಲು ಕಷ್ಟವಿರುವುದಿಲ್ಲ. 3. ಆತನು ನಿನ್ನ ಮೊರೆಯನ್ನು ಯಾವ ಸ್ಥಳದಿಂದ, ಯಾವ ಸಮಯದಲ್ಲಿ ಹಾಗೂ ಯಾವ ಸನ್ನಿವೇಶದಿಂದಲೂ ಕೇಳುತ್ತಾನೆ. 4. ಗೆಲುವಿನ ಇನ್ನೊಂದೆಡೆ ಹೋಗಲು ಗುಟ್ಟು ಏನು ಗೊತ್ತಾ? ಆತನೊಂದಿಗೆ
ಹತ್ತಿರವಾಗಿರುವುದು. ಶುಭ ತಿಂಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.